ನನ್ನ ಹೆಸರು ದೀಪಕ್ ಅಂತ. ಸೊ ನಾನೊಂದು 35 ಇಯರ್ಸಿಂದ ಕಾಫಿ ಪ್ಲಾಂಟೇಷನಲ್ಲಿದ್ದೀನಿ. ನಮ್ಮ ಅಪ್ಪ ಈಸ್ 85 ನೌ. ಈಸ್ ಇಂಟು ಕಾಫಿ ಪ್ಲಾಂಟೇಷನ್ ಫ್ರಮ್ ಫಾಸ್ಟ್ ಲೈಕ್ 60 years. ಫಸ್ಟ್ ಕಾಲೇಜ್ ಬಿಟ್ಟು ಬಂದಾಗ 1996 ನಂದು ಆ್ಯಕ್ಚುಲಿ 50 acres ಫಾರ್ಮಿಗೆ ಇರಿಗೇಷನ್ ಮಾಡಬೇಕಂದ್ರೆ ಐ ನೀಡೆಡ್ ಆಲ್ಮೋಸ್ಟ್ 200 ಲೇಬರ್ಸ್ ಬೇಕಿತ್ತು. ಬ್ಲಾಸಮ್ ಇರಿಗೇಷನಿಗೆ 200, ಬ್ಯಾಕಿಗೆ 200. ಸೊ ಐ ಥಾಟ್ ಆಫ್ ಲೈಕ್ ಗೋಯಿಂಗ್ ಫಾರ್ ದಿಸ್ ಜೈನ್ ಪರ್ಮನೆಂಟ್ ಇರಿಗೇಷನ್. ಸೊ ನನಗೆ ಈಗ ಹೇಗಾಗಿದೆ ಅಂದರೆ, ನನಗೆ ಒಂದು ರೌಂಡ್ ಇರಿಗೇಟ್ ಮಾಡೋಕ್ಕೆ 50 acresಗೆ ಮೇ ಬಿ ಲೈಕ್ ಹೆಚ್ಚಂದರೆ 14 to 15 ಲೇಬರ್ಸ್ ಸಾಕಾಗುತ್ತೆ. ಐ ಆಮ್ ಆ್ಯಕ್ಚುಲಿ ಸೇವಿಂಗ್ ಲೈಕ್ 150-180 ಲೇಬರ್ ಅವರ್ಸ್ ಲೈಕ್ ಆ ಥರ. ಆ್ಯಂಡ್ ಅದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ, ನನಗೀಗ ಸಡನ್ನಾಗಿ ಮಳೆ ಬಂದು ನನಗೆ ತಕ್ಷಣ ಇರಿಗೇಟ್ ಮಾಡಬೇಕು ಅಂದರೆ 7 days ಒಳಗಡೆ ಮಾಡಲೇಬೇಕು. ನಮ್ಮ ಕಾಫಿ ಇರಿಗೇಷನ್ ಅದೇ ಥರ 7 days ಒಳಗಡೆ ನಾವು ಇರಿಗೇಟ್ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಇಯರ್ ಕ್ರಾಪ್ ಹೋಗುತ್ತೆ. ಸೊ ನಂದು ಈಗ ಯಾವ ಥರ ಸಿಸ್ಟಮ್ ಇದೆ ಅಂದರೆ, ನಾನು ಐ ಕ್ಯಾನ್ ಇರಿಗೇಟ್ ಮೈ ಎಂಟೈರ್ ಎಸ್ಟೇಟ್ ಇನ್ 7 days. ಈ ಪರ್ಮನೆಂಟ್ ಜೈನ್ ಇರಿಗೇಷನ್ ಸಿಸ್ಟಮಿಗೆ ಹೋಗಿರೋದ್ರಿಂದ ನನಗೆ ನಿಜವಾಗ್ಲೂ ಒಂದು ಒಳ್ಳೆ ಬೆನಿಫಿಟ್ ಆಗಿದೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ವಿತ್ ಇಟ್. ಆ್ಯಂಡ್ ಒಳ್ಳೆ ಕ್ರಾಪು ನನಗೆ ಔಟನ್ನು ಸಿಗ್ತಾಯಿದೆ, ಕ್ರಾಪು ಸಿಗ್ತಾಯಿದೆ. ನಾನು ಮೊದಲು ಇದನ್ನು ಯೂಸ್ ಮಾಡ್ತಾಯಿದ್ದೆ, ಯಾವುದು ಮಾಮೂಲಿ 250 ಜೆಟ್ಸ್ ಯೂಸ್ ಮಾಡ್ತಾಯಿದ್ದೆ. ಈಗ ರೈನ್ ಗನ್ ಬರೋದ್ರಿಂದ ಓವರ್ಲ್ಯಾಪ್ ಆಗುತ್ತೆ, ಎಲ್ಲವೂ ಕ್ಲೀನಾಗಿ ಇರಿಗೇಟ್ ಆಗ್ತಾಯಿದೆ, ಚೆನ್ನಾಗಿ ಇದಾಗ್ತಾಯಿದೆ. ಆ್ಯಕ್ಚುಲಿ 162 ಆ್ಯಂಡ್ 163 ಮಾಡೆಲ್ ರೈನ್ ಗನ್ ಯೂಸ್ ಮಾಡ್ತಾಯಿದ್ದೀನಿ. ಅದು ಏನಾಗುತ್ತೆ ಅಂದರೆ, ನಾನು 60 ಫೀಟಿಗೆ ಹಾಕಿರೋದ್ರಿಂದ ಒಂದಕ್ಕೊಂದು ಓವರ್ಲ್ಯಾಪ್ ಆಗಿ ಚೆನ್ನಾಗಿ ಇರಿಗೇಟ್ ಆಗುತ್ತೆ. ಆ್ಯಕ್ಚುಲಿ ನಮ್ಮ ಕಾಫಿ ಪ್ಲಾಂಟೇಷನಿಗೆ ಇಂಪಾರ್ಟೆಂಟ್ ಅದೇ, ನಿಮಗೆ ಓವರ್ಲ್ಯಾಪ್ ಆಗಬೇಕು. ಒಂದು ರೆಕ್ಕೆನ ಲೈಕ್ ಒಂದು ಬ್ರ್ಯಾಂಚು ಅದು ಉಳಿಬಾರ್ದು, ಆ ಥರ ಇರಿಗೇಟ್ ಆಗುತ್ತೆ. ಸೊ ಇಟ್ಸ್ ವೆರಿ ಗುಡ್. ಫಸ್ಟ್ ನಾನು ಪರ್ಮನೆಂಟ್ ಇದಕ್ಕೆ ಇರಿಗೇಷನ್ ಸಿಸ್ಟಮಿಗೆ ಹೋದಾಗ ನಾನು ಜೈನ್ ಅವ್ರನ್ನ ಸೆಲೆಕ್ಟ್ ಮಾಡಿ ಅವ್ರದ್ದೇ ಪೈಪ್ ಹಾಕಿದೆ. ಇದು ಆ್ಯಕ್ಚುಲಿ 96 ಹಾಕಿರೋ ಪೈಪ್ ಇದು. ಇದಕ್ಕೀಗ ಈ ಸರಿ ನಾನು ಎಕ್ಸ್ಟೆನ್ಷನ್ ಮಾಡಿ HDP ಹಾಕಿದ್ದೀನಿ. ಬಿಟ್ಟರೆ ಜೈನ್ ಅವ್ರದ್ರಲ್ಲೇ ನಾನು ಆ್ಯಕ್ಚುಲಿ ಇರಿಗೇಟ್ ಮಾಡ್ಕೊಂಡು ಬರ್ತಾಯಿದ್ದೆ. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ವಿತ್ ಇಟ್. ಐ ಆಮ್ ರಿಯಲಿ ಪ್ರೌಡ್ ದಟ್ ಐ ಆಮ್ ಎ ಜೈನ್ ಫಾರ್ಮರ್.